ಮದುವೆ ಹುಡುಗಿಗೆ ಮಾತ್ರ ಎಸಿ, ಮದುವೆ ಹುಡುಗಿನ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಫುಲ್ ಔಟ್ಬಿಟ್ಟು ನಂದು ಹೆಂಗೆ ಹೊಂಟಿದ್ದ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅಂದರೆ ಫೈನಲಿ ರಿವೀಲ್ ಮಾಡಿದ್ದೀನಿ ನೋಡಿ. ಹಾಯ್, ಅವರ್ ಯು? ಫೈನ್, ಓಕೆ ಅಲ್ಲ? ಕಾರಲ್ಲಿದ್ದೀವಿ, ಇನ್ನು ಹೊರಡಿದಷ್ಟೇ ಟೆಂಪಲಿಗೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನೋಡಿದ್ರೆ ನಮ್ಮದು ಸಿಸ್ಟರ್ ಮ್ಯಾರೇಜಿಗೆ ನಾವು ಬಂದಿರೋದು. ನೋಡಿದ್ರೆ ಕೂರಿಗಿಂದ ಕಾಸರಗೋಡು ಹತ್ರ ಹೋಗಿಲ್ಲ, ಕಾಸರಗೋಡು ಹತ್ರ ಬಂದಿರೋದು ಗೈಸ್. ಹಂಗೆ ನೋಡಿದ್ರೆ ಇಲ್ಲಿ ರೂಮ್ ಬುಕ್ಕಿಂಗ್ ಮಾಡಿದ್ದೀವಿ ನೋಡಿ. ಜಾಗ ಮಸ್ತಾಗಿರೋ ಜಾಗ, ಎಲ್ಲ ರೂಮ್ ನಿಮಗೆ ತೋರಿಸ್ತೀನಿ. ರೂಮ್ ತೋರಿಸಿ, ಬೆಳಿಗ್ಗೆ ಮ್ಯಾರೇಜ್ ಇರೋದು. ನಾವು ಫಸ್ಟ್ ಇಲ್ಲಿ ರೂಮಲ್ಲಿ ಅವರೇ ರೂಮ್ ಬುಕ್ಕಿಂಗ್ ಮಾಡಿದ್ರ. ನಿಮಗೆ ರೂಮ್ ತೋರಿಸ್ತೀನಿ ಗೈಸ್. ಇದೊಂದು ರೂಮು, ಇಲ್ಲಿ ಎಲ್ಲ ಫೆಸಿಲಿಟಿ ಎಲ್ಲ ಉಂಟು. ಇಲ್ಲಿ ಎ ಸಿ ಉಂಟು ಗೈಸ್. ಮದುವೆ ಹುಡುಗಿ ಮಾತ್ರ ಎ ಸಿ, ನಮಗೆ ಯಾರಿಗೆ ಎ ಸಿ ಅನ್ನೋ ಬುಕ್ಕಿಂಗ್ ಮಾಡಿಲ್ಲ, ನಮಗೆಲ್ಲ ನಾರ್ಮಲ್ ರೂಮ್. ಈ ಥರ ಒಂದು ಫ್ಯಾನ್ ಮಾತ್ರ ಉಂಟು. ಮದುವೆ ಹುಡುಗಿಗೆ ಮಾತ್ರ ಎ ಸಿ, ಮದುವೆ ಹುಡುಗಿನ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಹಿಂಗೆ ಹೋದರೆ ಸ್ಟ್ರೈಟ್ ಇನ್ನೊಂದು ರೂಮಿಗೆ ಹೋಗ್ಬೋದು. ಹಾಂ, ವೀಡಿಯೋ ಹಿಂಗೆ ಬಂದರೆ ಈಚೆ ಇಲ್ಲೊಂದು ಫ್ಯಾನ್ ಉಂಟು. ನೋಡಿದ್ರೆ ಬೆಳಿಗ್ಗೆ ಮ್ಯಾರೇಜ್ ಇರೋದು. ಮದುವೆ ಹುಡುಗಿನ ತೋರಿಸ್ತೀನಿ ಈಗ, ಸ್ವಲ್ಪ ರೆಡಿ ಇದ್ದಾರೆ, ಟೈಮಲ್ಲಿ ತೋರಿಸ್ತೀನಿ. ಈಚೊಂದು ರೂಮ್ ಉಂಟು, ಇದರಲ್ಲಿ ಡ್ರೈವರ್ ಅವರಿಗೆಲ್ಲ ಈಚೊಂದು ರೂಮ್ ಮಾಡಿರೋದು. ಆಗ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಗ ಲಾಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು, ಅದಕ್ಕೆ ಸ್ವಲ್ಪ ಕಷ್ಟ. ಆಗ ಲಾಗ್ ಬರ್ತಾ ಇರ್ತದೆ ನೋಡಿ. ಹಿಂಗೆ ನೋಡಿದ್ರೆ ಒಳ್ಳೆ ಮಿರರಲ್ಲಿ ಇಟ್ಟಿದ್ದಾರೆ ಇಲ್ಲಿ. ನನಗೆ ಇಷ್ಟ ಆಗಿದ್ದು ರೂಮ್ ಅಂದರೆ ಇದು ಗೈಸ್. ಎ ಸಿ ಉಂಟು ಅಂತಲ್ಲ ಒಂದು ಫೀಲ್ ಆಗಿ ಚಂದ, ಫೀಲ್ ಗುಡ್. ಇಲ್ಲಿ ಸಖತ್ ಸೆಕೆ ಗೈಸ್, ಮಡಿಕೇರಿಗಿಂತ ಡಬಲ್ ಇಲ್ಲಿ ಒಂದು ಎ ಸಿ ಇರೋದಕ್ಕಿಂತ ಸ್ವಲ್ಪ ಚೆಂದ ಉಂಟು ಅಷ್ಟೇ. ಇಲ್ಲಿ ಒಳ್ಳೆ ಗ್ಲಾಸ್, ಎರಡು ಗ್ಲಾಸ್ ಉಂಟು ಇಲ್ಲಿ. ನನಗೆ ಇಷ್ಟ ಆಗಿದ್ದು ರೂಮ್ ಅಂದರೆ 3 ರೂಮಲ್ಲಿ 2 ರೂಮಲ್ಲಿ ಈ ರೂಮೇ ನನಗೆ ಇಷ್ಟ ಆಗಿರೋದು. ಅವ್ರದ್ದು ಸ್ಟಿಚ್ ಹೊಡೆಯೋಕ್ಕೆ ಕೊಡಬೇಕಾ, ನಿಮಗೆ ಸ್ಟಿಚ್ ಹೊಡೆಯೋಕ್ಕೆ ಕೊಡಬೇಕು, ಅದಕ್ಕೆ ಹೋಗ್ತಿದ್ದೀವಿ. ಇಲ್ಲೇ ಸ್ವಲ್ಪ ಹೋಗುವ ಅಂತ. ಹಂಗೆ ಹೊರತು ನಾಳೆ ಶಾಪ್ ಹತ್ರ ಹೋಗುವ ನಿಮಗೆ. ನಾವು ನೋಡಿದ್ರೆ ಈಗ ಸೀರೆ ಏನೋ ಸ್ಟಿಚ್ ಹೊಡಿಬೇಕಂತ ಅದಕ್ಕೆ ಬಂದಿದ್ದೀವಿ. ನಾವು ನೋಡಿದ್ರೆ ಮೇಲೆ ಮಲಗಿದ್ದೀವಿ ನೋಡಿ. ಇದು ಕೆಳಗೆ ಎಲ್ಲ ಮಜ್ಜಿ ಎಲ್ಲ ಇದ್ದಾರಲ್ಲ, ಇಲ್ಲಿ ನೋಡಿದ್ರೆ ಕೆಳಗಿದ್ದೀವಿ, ನಾವು ನೋಡಿದ್ರೆ ಮೇಲೆ ಇದ್ದೀವಿ ಗೈಸ್. ಏನು ವಿಷಯ ಅಂದರೆ ಇಲ್ಲಿ ಸೆಕೆ ಅಂದರೆ ಮಡಿಕೇರಿಗಿಂತ ಡಬಲ್ ಸೆಕೆ ಇಲ್ಲಿ. ನೀವು ಊಟ ಮಾಡೋಕ್ಕೆ ಹೋಗಬೇಕು, ಕೆಳಗೆ ಹೋಟ್ಲ್ ಇರೋದು ಆಯಿತಾ. ಮಧ್ಯಾಹ್ನ ತಿಂದಿದ್ದು ಊಟ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಊಟ ಹೇಳಿಲ್ಲ, ಈಗ ಹೇಳಕ್ಕೆ ಹೋಗ್ಬೇಕಷ್ಟೇ. ಅದಕ್ಕೆ ಡಿಸ್ಕಸ್ ಮಾಡ್ತೀವಿ, ಊಟಕ್ಕೆ ಡಿಸ್ಕಸ್ ಇಲ್ಲಿ ನೋಡಿ. ಇದು ನಮ್ಮ ಮಾಮ, ನಮ್ಮ ಅಪ್ಪ. ಹಂಗೆ ನೋಡಿದ್ರೆ ಮದುವೆ ಹುಡುಗಿ ನೋಡಿದ್ರೆ ನಾಳೆ ತೋರಿಸ್ತೀನಿ. ಲೆಕ್ಕದ ಪ್ರಕಾರ ವೀಡಿಯೋ ಇವತ್ತೇ, ಆಗ ನೀವು ಇವತ್ತೇ ನೋಡ್ತೀರಾ ಅಂದರೆ ನಮ್ಮ ಲೆಕ್ಕದ ಪ್ರಕಾರ ನಾಳೆ ನಿಮಗೆ ತೋರಿಸ್ತೀನಿ ಅಷ್ಟೇ. ಇವತ್ತು ನೈಟ್ ಹಂಗೆ ಸ್ವಲ್ಪ ಟಯರ್ಡ್ ಗೈಸ್, ಬಂದಿದ್ದಲ್ಲ ನಾವು ಅಲ್ಲಿಂದ ಮಡಿಕೇರಿಯಿಂದ ಟಯರ್ಡ್. ಇನ್ನೋಗಿ ಮಲಗದೆ, ಬೇರೆ ಏನು ಕೆಲಸ ಇಲ್ಲ, ಊಟ ಮಾಡಿ ಹೋಗಿ ಮಲಗದೆ. ಹುಡುಗಿನ ನಾಳೆ ತೋರಿಸ್ತೀನಿ, ಫುಲ್ ವಿಶೇಷ ನಾಳೆ. ಇದೇ ಲಾಭ ಇರ್ತಿದೆ ಅಂದರೆ ನಾಳೆ, ನಮಗೆ ನಾಳೆ ಲೆಕ್ಕದ ಪ್ರಕಾರ ನಿಮಗೆ ಇವತ್ತೇ ಇರ್ತದೆ ವೀಡಿಯೋ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಯಾಕಂದರೆ ಬೆಳಿಗ್ಗೆ ಮೇಕಪ್ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಹೋಯ್ತಿದ್ದಾರೆ ನೋಡಿ. ಫೇಸ್ನ ಮಾಡ್ತೀನಿ, ಫುಲ್ ರೆಡಿ ಎಲ್ಲ ಆಗಲಿ, ಅದ್ರ ಮೇಲೆ ಮಾಡ್ತೀನಿ ನೋಡಿ. ಜಾಗ ಹೆಂಗೆ ಉಂಟು, ಈ ಔಟ್ಲುಕ್ ಮಡಿಕೇರ್ಲೆಸ್ ಉಂಟು ನೋಡಿ. ಇದೊಂದು ಬ್ರ್ಯಾಂಡ್, ಫುಲ್ ಕ್ಲೋತ್ಸ್ ಬ್ರ್ಯಾಂಡ್. ಇಲ್ಲಿ ಎಲ್ಲುದಕ್ಕೇರಿ, ಸಿದ್ದಾಪುರ, ಎಲ್ಲ ಸೈಡ್ಸ್ ಉಂಟು ಅಂತ ಔಟ್ಲುಕ್. ಎಸ್ ನೋಡಿ ದಾರಿ ನೋಡಿದ್ರೆ ಇದೇ ಬ್ಯೂಟಿ ಪಾರ್ಲರು. ನೋಡಿ ಟೀ ಕುಡ್ತಿಲ್ಲ ನನಗೆ, ಬೆಳಿಗ್ಗೆ ಇದ್ದಂಗೆ ಟೀ ಬೇಕು. ಹೋಟ್ಲು ಹುಡ್ತಿದ್ದೀವಿ, ಹೋಟ್ಲು ಕ್ಲೋಸ್, ಅಲ್ಲಿ ಹೋಟ್ಲು ಉಂಟು, ಅಲ್ಲಿಗೆ ಹೋಗುವ. ಹೆಂಗೆ ಮತ್ತೊಂದು ಸಿಸ್ಟರ್ ಮ್ಯಾರೇಜ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೆಲ್ಲ ರಿವ್ಯೂ ಮಾಡೋಂಗೆ ಹೋಗ್ತಿದ್ದೀವಿ, ಮತ್ತೆ ಹೇಳ್ತಾರೆ ಅವರು ಅಷ್ಟು ಟೀ ಕುಡಿದು ಬರುವ. ಟೀ ಕುಡಿಯುವ ಅಂತ ಬಂದೆ ಅಂದರೆ ನೋಡಿ ಶಾಪ್ ಕ್ಲೋಸ್ ಗೈಸ್. ಓಪನ್ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಈಗ ಬೆಳಿಗ್ಗೆ ಟೀ ಬೇಕಲ್ಲ, ಎಂತ ಮಾಡೋದು? ಇಲ್ಲಿ ನೋಡಿ, ಇಲ್ಲಿ ಯಾವಾಗ ಅಲ್ಲೆಲ್ಲ ಅಂಗಡಿ ಹೋಟ್ಲು ಉಂಟಾಯ್ತಾ ಅಂದರೆ ಟೀ ಚಂದ ಇಲ್ಲ, ಇಲ್ಲಿ ಮಸ್ತ್ ಇರ್ತದೆ. ಬೆಳಿಗ್ಗೆ ಎಂತ ಮಾಡ್ತೀರಿ ಈಗ ಟೀ ಕುಡಿಯೋಕ್ಕೆ? ಎಂತ ಮಾಡೋದ, ಏನು ಮಾಡೋದು? ಬೆಳಿಗ್ಗೆ ಟೀ ಇಲ್ಲ, ಮತ್ತೆ ಬರೋ ಇನ್ನು ಸ್ನಾನ ಎಲ್ಲ ಮಾಡಿ ಬಂದು ಟೀ ಕುಡಿಯೋ, ಎಂತ ಮಾಡೋದು? ಕುಡಿಯೋಕ್ಕೆ ಬಂದಿದ್ವಿ. ಟೀ ಕುಡಿಯೋ ಹೋಟ್ಲ್ ಹೆಸರು ನೋಡಿ, ಹೋಟೆಲ್ ನ್ಯೂ ಪ್ರಕಾಶ್ ಹತ್ರ ಇದ್ದೀವಿ. ಬನ್ನಿ ಟೀ ಕುಡಿದು ಬರುವ, ಟೀ ಕುಡಿಯೋದು ಬಂದಿದ್ವಿ. ಇಲ್ಲಿ ಮುಂದೆ ಟೀ ಎಲ್ಲ ಕುಡಿದು ವಾಪಸ್ ಹೋಗುವ, ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಇನ್ನು ಮ್ಯಾರೇಜ್ಗೆ ಟೆಂಪಲಿಗೆ. ಇವರೇ ನಮ್ಮ ಅಪ್ಪ.
ನೋಡಿದ್ರೆ ಟೀ ಬಂತು. ಇಲ್ಲಿ ನೋಡಿ ವೀಟ್ ಅಂದರೆ ಅಲ್ಲಿ ಬಂದು ಸಿಕ್ಕಿಲ್ಲ, ಸಿಕ್ಕಿದ ಡಬ್ಬಗಳು ಚಲೋ ಉಂಟು ನಿಜ. ನೋಡಿದ್ರೆ ನಂದು ಫುಲ್ ಔಟ್ಪುಟ್ ನೋಡಿದ್ರೆ ಇಲ್ಲಿ ಬಂದಮೇಲೆ ಫುಲ್ ಔಟ್ಪುಟ್ ತೋರಿಸ್ತೀನಿ. ಪ್ಲೀಸ್ ನೋಡಿ, ಇದೇ ಫುಲ್ ಔಟ್ಪುಟ್ ನಂದು. ನೀವು ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈಗ ಅಕ್ಕನ ಜೊತೆ ಹೋಗ್ಬೇಕು, ಅಲ್ಲಿ ಅವ್ರದ್ದು ಮೇಕಪ್ ಎಲ್ಲ ಆಗಿದ್ದರೆ ಏನೋ ಕೊಟ್ಟು ಹಂಗೆ ಬರುವಂತ ನನಗೆ. ಸೊ ಪ್ಲೀಸ್ ನೋಡಿದ್ರೆ ಫೈನಲಿ ರಿವೀಲ್ ಮಾಡಿದ್ದೀನಿ ನೋಡಿ. ಹಾಯ್, ಅವರ್ ಯು ಫೈನ್? ಓಕೆ ಅಲ್ಲ ಗೈಸ್, ಅವ್ರು ಫುಲ್ ಓಕೆ. ಇನ್ನು ಮ್ಯಾರೇಜ್ ನಾವು ಅಲ್ಲಿಗೆ ಹೋಗ್ಬಿಟ್ಟು ಬೇರೆಲ್ಲ ಮಾಡುವ. ವಿನ್ಯ ಮತ್ತು ಹುಡುಗನ ಹೆಸರು ಸೃಜಿತ್ ಅಂತ ಹೆಸರು ಆಯಿತಾ. ಅಲ್ಲಿ ಮ್ಯಾರೇಜ್ ಹತ್ರ ಹೋಗ್ಬಿಟ್ಟು ಬೇರೆ ಎಲ್ಲ ವಿಷಯ. ಇವಾಗ ನಾವು ನೋಡಿದ್ರೆ ಕಾರಲ್ಲಿದ್ದೀವಿ, ಇನ್ನು ಹೊರಡಿದಷ್ಟೇ ಟೆಂಪಲಿಗೆ. ಲೇಟ್ ಆಯಿತು, ಇವ್ರು ಬಂದೇ ಇಲ್ಲ. ಇಷ್ಟೊತ್ತು ರೆಡಿ ಆಯ್ತಾರೆ ಅವರು. ಹೂವಾ ಹಾಯ್ ಅವಡ ಹೂವ ಲೇಟ್ ಆಯ್ತಲ್ಲಿ. ಬನ್ನಿ ಅವರಿಂದೇನೆ ಹೋಗ್ಬೇಕಲ್ಲ ಗೈಸ್. ಇವ್ರು ಫುಲ್ ಲೇಟ್ ಮಾಡೋದು, ಸಿಕ್ಕಾಪಟ್ಟೆ ಲೇಟ್ ಗೊತ್ತಾ. ನಾವು ಹೋಗಿರುವ ಬ್ಯಾಗೆಲ್ಲ ಹಿಡ್ಕಣ ನಮ್ಮಲ್ಲಿ ರಿಟರ್ನ್ ಹಿಂಗಟೇ ಇವರು. ಇವ್ರು ನಮ್ಮ ಅಪ್ಪ ಗೈಸ್, ಅವರು ಮಾಮ, ಇವ್ರು ನಮ್ಮ ಅಜ್ಜಿ. ಅದೇ ಹಿಡ್ಕ എൻ്റെ ബാഗെല്ലാം ഇവിടേക്ക് വരും നമ്മൾ റിട്ടേൺ. ಸುತ್ತ ಬರಬೇಕಂತ ಟೆಂಪಲ್ ಬಿಟ್ಟಿದ್ದೀವಿ ನೋಡಿ. ಸುತ್ತ ಬರಬೇಕು ಟೆಂಪಲ್. ಹಾಗೆ ಸುತ್ತ ಬಂದಿದ್ದಾದಮೇಲೆ ಕಲಿಕೆ ಊಟ ಮಾಡೋಕೆ ಕೊಡ್ತಿದ್ದೀವಿ. ಇನ್ನು ಊಟ ಎಲ್ಲ ಆಯಿತು, ಚಿಕನ್ ಆಯ್ತು, ಇನ್ನು ಊಟ ಮಾಡೋದಷ್ಟೇ. ಆಯ್ತು. ಮಾಡಿದ್ರೆ ಫುಲ್ ಸದ್ಯ ಥರ ಇರ್ತದೆ. ಯಾಕೆಂದರೆ ಸದ್ಯ ಥರ ಇರ್ತದೆ. ಹಾಯ್ ಹಾಯ್ ಊಟ ಮಾಡಿ ಮ್ಯಾರೇಜ್ ಎಲ್ಲ ಮುಗೀತು. ಇನ್ನು ಅವ್ರನ್ನ ಬಿಟ್ಟು ಬರೋದಷ್ಟೇ ಮನೇಲಿ. ನನ್ನ ಜೊತೆ ವೀಡಿಯೋದಲ್ಲಿ ಹೇಳಿದ್ದಾರೆ ಹಳಲ್ಲ ಅಂತ, ನೋಡುವ ಅಲ್ಲಿ ಥರ ಅಂತ ಗೊತ್ತಿಲ್ಲ ನನಗೆ. ಆಯಿತು, ಮ್ಯಾರೇಜ್ ಎಲ್ಲ ಮುಗೀತು. ಇನ್ನು ಅವ್ರನ್ನ ಮನೇಲಿ ಬಿಟ್ಟು ಬರಬೇಕಷ್ಟೇ. ನಮ್ಮ ಮನೆಗೆ ಹೊರಟಿದ್ದು ಗೈಸ್ ಅಷ್ಟೇ. ಆಯ್ತು, ಇಲ್ಲಿ ಇಷ್ಟೇ ಜನ, ಎಷ್ಟು ಜನ ಕರೆದಿದ್ದಾರೆ ಅಷ್ಟೇ ಜನ. ಇನ್ನು ಮನೆಗೆ ಗೈಸ್ ಸಿಕ್ಕಾಪಟ್ಟೆ ಸೆಕೆ. ಅದಕ್ಕೆ ಈ ವಿಷಯದಲ್ಲಿ ಇಟ್ಟಿರೋದು ನೋಡಿ. ಇದರಲ್ಲಿ ನೋಡಿದ್ರೆ ಆರಾಮ್ ಚಂದ ಗಾಳಿ ಬರ್ತೀನಿ. ಇಲ್ಲಿ ನೋಡಿದ್ರೆ ನಾವು ಕೂರ್ಗಿಗೆ ರೀಚ್ ಆಗಿದ್ದೀವಿ. ಒಂದು ಹೋಟ್ಲಿಗೆ ಬಂದಿದ್ದೀವಿ ಆಯಿತಾ, ತೋರಿಸ್ತೀವಿ. ಅಲ್ಲಿ ಅವ್ರನ್ನೆಲ್ಲ ಬಿಟ್ಟು ಬಂದಾಯಿತು. ಅಕ್ಕ ಎಲ್ಲ ಈಗ ಜೊತೆ ಸ್ವಲ್ಪ ಬೇಜಾರಷ್ಟೇ. ಶ್ರೀಕೃಷ್ಣ ರಸಪಕ್ಕ ಗ್ರೀನ್ಲ್ಯಾಂಡ್ ಥರ ಕೇಳಿದ್ದೀವಲ್ಲ, ಅದೇ ಥರ ಇದೆ ಹೋಟ್ಲು. ಎಲ್ಲ ಮುಗೀತು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಂ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಿಸ್ ಮಾಡ್ಕೊಳ್ತೀರಾ ಅಕ್ಕನ? ಗೈಸ್, ನಮಗೆ ಮೆನು ಉಂಟು. ಇಲ್ಲಿದ್ದ ರೇಟ್ ನೋಡುವ. ನಾವು ಎಷ್ಟು ಹೋಟ್ಲಿಗೆ ಹೋಗಿದ್ದೀವಿ. ಬಟರ್ ಮಸಾಲ ದೋಸೆ 95. ಗೈಸ್, ನಾವು ಇಲ್ಲಿ ಬೇರೆ ಟೀ ಮಾತ್ರ ಕುಡಿಯೋದು ಅಷ್ಟೇ. ಟೀ ಮಾತ್ರ ಕುಡಿಯೋದು, ಬೇರೆ ಏನಿಲ್ಲ. ಹಂಗೆ ಹೋಗಿ ಮಡಿಕೇರಿ ರೀಚ್ ಆಗೋಕ್ಕೆ ಇನ್ನೊಂದು 1 hour ಬೇಕಷ್ಟೇ. ಮಡಿಕೇರಿ ರೀಚ್ ಆಗಬೇಕಂದ್ರೆ ಇಲ್ಲಿಂದೊಂದು ಟೀ ಕುಡಿದು ಹಂಗೆ ಹೋಗ್ಬೋದು. ಹಾಂ,
ಛಾಯ ಹೋಗುವ ಅಂತ. ಆಗ ಇನ್ನು ಮಡಿಕೇರಿ ತಲುಪಿ ಸಿಕ್ಕುವ. ಮಸಾಲೆ ದೋಸೆ ನೋಡಿ, ನಮ್ಮ ನಾರ್ಮಲ್ ಹೋಟೆಲ್ ಥರಲ್ಲ, ವೆರೈಟಿ. ಇಲ್ಲಿ ನೋಡಿ ಇಷ್ಟೇ ಆಗ್ತದ್ದು. ನಾರ್ಮಲ್ ಹೋಟ್ಲೆಲ್ಲ ಸಿಕ್ಕಾಪಟ್ಟೆ ಹಾಕ್ತಾರೆ, ಇಲ್ಲಿ ನೋಡಿ ಈ ಕೊರವೆ ಇಟ್ಟಿಲ್ಲ. ಇಲ್ಲಿ ಬಂದುಬಿಟ್ಟು 100 ರುಪೀಸ್, ಅಲ್ಲೆಲ್ಲ 75 or 65 ಅಷ್ಟೇ. ಊಟ ಮಾಡಿ ಆಯಿತು, ಹೋಗೋದೆ ನೋಡೋಲ್ಲ ಎಲ್ಲರದು. ಆಗ ಊಟ ಎಲ್ಲ ಆಯಿತು. ಇವತ್ತು ನಮ್ಮದು ಮ್ಯಾರೇಜ್ ವಿಡಿಯೋ ಫುಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವೆಯ್ಟ್ ಮಾಡಿ. ಸಿ ಯು ಗೈಸ್, ಟೇಕ್ ಕೇರ್, ಸೈನಿಂಗ್.